ಊರ ದೇವತೆ ಜಾಲಾರಿ ಗಂಗಮ್ಮ ದೇವಿ ಕರಗ ಮಹೋತ್ಸವ ವಿಜೃಂಭಣೆಗೆ ಸಿದ್ಧತೆ, ಭಕ್ತರಿಗೆ ಮಂಜುನಾಥ್ ಮನವಿ. ಚಿಕ್ಕಬಳ್ಳಾಪುರ ನಗರದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ 64ನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಮಹೋತ್ಸವವು ಏಪ್ರಿಲ್ 11ರಂದು ವಿಜೃಂಭಣೆಯಿಂದ ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಊರ ದೇವತೆಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕರಗ ಮಹೋತ್ಸವ ಸೇವಾ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್ ಮನವಿ ಮಾಡಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಜಾಲಾರಿ ಗಂಗಮ್ಮ ದೇವಾಲಯದ ಕರಗ ಮಹೋತ್ಸವ ಸೇವಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 6ರಂದು ಬೆಳಗ್ಗೆ 10 ಗಂಟೆಗೆ ಗಣಪತಿ ಹೋಮ ಹಾಗೂ ಮಹಾ ಮಂಗಳಾರತಿ ಮೂಲಕ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ ಅಂತ ಹೇಳಿದರು. ಏಪ್ರಿಲ್ 7ರಂದು ಬೆಳಗ್ಗೆ 9ಕ್ಕೆ ಚಂಡಿಕಾ ಹೋಮ ಹಾಗೂ ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ನಡೆಯಲಿದ್ದು, ಏಪ್ರಿಲ್ 8ರಂದು ಕಳಶ ಸ್ಥಾಪನೆ, ಧ್ವಜಾರೋಹಣ ಮತ್ತು ಪ್ರಸಾದ ವಿನಿಯೋಗ ನಡೆಯಲಿದೆ. ಏಪ್ರಿಲ್ 9ರಂದು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ ಮತ್ತು ಏಪ್ರಿಲ್ 10ರಂದು ಸಂಜೆ 7 ಗಂಟೆಗೆ ಸಪ್ತಕಳಸ ಕರಗ ನಡೆಯಲಿದೆ ಅಂತ ವಿವರಿಸಿದರು. ಏಪ್ರಿಲ್ 11ರಂದು ಬೆಳಗ್ಗೆ 11ಕ್ಕೆ ಕರಗ ಪೂಜಾರಿ ಕೆ ಧರ್ಮೇಂದ್ರ ಅವರಿಗೆ ಮಡ್ಲಕ್ಕಿ ಸೇವೆ, ಮಧ್ಯಾಹ್ನ 12ಕ್ಕೆ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ ನಡೆಯಲಿದ್ದು, ರಾತ್ರಿ 9ಕ್ಕೆ ಹೂವಿನ ಕರಗ ಮಹೋತ್ಸವ ಜರುಗಲಿದೆ ಅಂತ ಹೇಳಿದರು. ಈ ವೇಳೆ ಉತ್ತಮ ಮಳೆಯಾಗಲಿ, ಬೆಳೆ ಸಮೃದ್ಧಿಯಾಗಲಿ ಎಂಬ ಹಾರೈಕೆಯೊಂದಿಗೆ ವಿಶೇಷ ಪೂಜೆಗಳು ನಡೆಯಲಿವೆ ಅಂತ ಹೇಳಿದರು. ಹೂವಿನ ಕರಗದ ದಿನ ಎಂಜಿ ರಸ್ತೆ, ಎಸ್ಎಸ್ ಗಾರ್ಡನ್, ಕುರುಬರಪೇಟೆ, ಭುವನೇಶ್ವರಿ ವೃತ್ತ ಹಾಗೂ ಸಂತೆ ಮಾರುಕಟ್ಟೆ ಪ್ರದೇಶಗಳಲ್ಲಿ ರಸಮಂಜರಿ, ವಾದ್ಯಗೋಷ್ಠಿ ಹಾಗೂ ನಾಟಕ ಪ್ರದರ್ಶನಗಳು ನಡೆಯಲಿದ್ದು, ಸುಮಾರು 25ಕ್ಕೂ ಹೆಚ್ಚು ಮುತ್ತಿನ ಪಲ್ಲಕ್ಕಿಗಳಲ್ಲಿ ಗ್ರಾಮ ದೇವತೆಗಳ ಭವ್ಯ ಮೆರವಣಿಗೆ ನಡೆಯಲಿದೆ. ಜೊತೆಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಅನ್ನದಾನ ಹಾಗೂ ಪಾನಕ ವಿತರಣೆ ನಡೆಯಲಿದೆ ಅಂತ ಹೇಳಿದರು. ಏಪ್ರಿಲ್ 12ರಂದು ರಾತ್ರಿ ದೇವಾಲಯದ ಮುಂಭಾಗ ಅಗ್ನಿಕೊಂಡ ಪ್ರವೇಶ ನಡೆಯಲಿದ್ದು, ಏಪ್ರಿಲ್ 13ರಂದು ಬೆಳಗ್ಗೆ 10ಕ್ಕೆ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ನಡೆಯಲಿದೆ. ಮೇಲೂರು ಗ್ರಾಮದ ಕೆ ಧರ್ಮೇಂದ್ರ ಅವರು ಈ ಬಾರಿ ಕರಗವನ್ನು ಹೊರಲಿದ್ದಾರೆ ಅಂತ ತಿಳಿಸಿದ ಮಂಜುನಾಥ್, ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಹೇಳಿದರು. ದಿನಾಂಕ 6/4/2026ರಿಂದ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಒಂದು ಗಣಪತಿ ಕಾರ್ಯಕ್ರಮ, ಹೋಮ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಸುಮಾರು ಒಂದು 10ರಿಂದ 11 ಗಂಟೆಗೆ ಮುಕ್ತಾಯವಾಗಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆಗುತ್ತೆ. ದಿನಾಂಕ 7/4/2026ರಂದು ಬೆಳಗ್ಗೆ 9 ಗಂಟೆಗೆ ಸುಮಂಗಲಿಯರಿಂದ ಸಹಸ್ರನಾಮ ಅರ್ಚನೆ ಹಾಗೂ ಚಂಡಿಕಾ ಹೋಮ ಕಾರ್ಯಕ್ರಮ ಆಗುತ್ತೆ. ನಮ್ಮ ರಮೇಶ್ ಶಾಸ್ತ್ರಿ ಅವರು, ಬಲಮುರಿ ಗಣಪತಿಯ ದೇವಾಲಯದ ಪ್ರಧಾನ ಅರ್ಚಕರಾದಂಥ ರಮೇಶ್ ಶಾಸ್ತ್ರಿ ಅವರಿಂದ ಒಂದು ಚಂಡಿಕಾ ಹೋಮ ಕಾರ್ಯಕ್ರಮ ಶುರುವಾಗಿ ಮಧ್ಯಾಹ್ನ 12:30ಕ್ಕೆ ಮುಕ್ತಾಯ ಆಗಿ ಮಧ್ಯಾಹ್ನ ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿರ್ತದೆ. ದಿನಾಂಕ ಇದೇ ರೀತಿ ಸಾಯಂಕಾಲ ಹೊತ್ತು ಸಂಜೆ 5 ಗಂಟೆಗೆ ಎಲ್ಲ ರಾಜಬೀದಿಗಳಲ್ಲಿ ಮತ್ತು ಮುಖ್ಯ ಬೀದಿಗಳಲ್ಲಿ ಈ ಜಾಲಾರಿ ಗಂಗಮ್ಮ ದೇವಾಲಯವನ್ನು ಊರಿನ ಮೆರವಣಿಗೆಯನ್ನು ಮಾಡಿ ಊರಿನ ಒಂದು ಶಾಂತಿಗೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದೇ ರೀತಿ 8ನೇ ತಾರೀಕು 8/4/2026ರಂದು ನಮ್ಮ ಧರ್ಮರಾಯರ ಕರಗ ಬರುವಂಥ ಧರ್ಮೇಂದ್ರ ಅವರಿಂದ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಶುರುವಾಗುತ್ತೆ. ಸುಮಾರು ಒಂದು 7ರಿಂದ 8 ಗಂಟೆಗೆ ಶುರುವಾಗಿ ಆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಆ ದಿವಸ ಮತ್ತೆ 9/4/2026ರಂದು ಗುರುವಾರ ಸಂಜೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಒಂದು ಹಸಿ ಕರಗ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಹಸಿ ಕರಗ ಕಾರ್ಯಕ್ರಮ ಒಂದು ಎಲ್ಲ ರಾಜಬೀದಿಗಳಲ್ಲಿ ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಬಜಾರ್ ರಸ್ತೆ ಹಾಗೂ ಟೌನಲ್ಲೂ ಮತ್ತು ನಮ್ಮ ಗಂಗಮ್ಮಡಿ ಮುಂಭಾಗ ಎಲ್ಲದರಲ್ಲಿ ಒಂದು ಊರಿನ ಧರ್ಮೇಂದ್ರ ಅವರು ಹೊತ್ತು ಹಸಿ ಕರಗವನ್ನು ಎಲ್ಲವನ್ನು ಪ್ರದರ್ಶನೆ ಮಾಡ್ತಾರೆ. ಎಲ್ಲ ಭಕ್ತಾದಿಗಳು ಸುಮಾರು 1000 ಜನ ಬರ್ತಾರೆ. ಅದನ್ನು ವೀಕ್ಷಣೆ ಮಾಡಿ ಅದನ್ನು ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ವಿನಂತಿ. ಕಾರ್ಯಕ್ರಮ ಆಗುತ್ತೆ. ಇದೇ ಸಂಜೆ ರಾತ್ರಿ 8 ಗಂಟೆಗೆ ಸರಿಯಾಗಿ ಧರ್ಮರಾಯನ ಹೂವಿನ ಕರಗ. ಆ ಹೂವಿನ ಕರಗ ಇಡೀ ಊರೆಲ್ಲ ಪ್ರತಿ ರಾಜಬೀದಿಗಳಲ್ಲಾಗುವುದು, ಪ್ರತಿ ಬೀದಿ ಮನೆ ಮಗನು ಪ್ರದರ್ಶನೆ ಮಾಡಿ ಸುಮಾರು ಸುಪ್ರಸಿದ್ಧ ವಾದ್ಯಗೋಷ್ಠಿಗಳನ್ನು ಏರ್ಪಡಿಸಿದ್ದೀವಿ. ಒಂದು ಟೌನಲ್ಲಿ ಒಂದು ವಾದ್ಯಗೋಷ್ಠಿ ಏರ್ಪಡಿದ್ದೀವಿ. ಆಮೇಲೆ ದರ್ಗಾ ಮುಂಭಾಗದಲ್ಲಿ ಒಂದು ವಾದ್ಯಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಒಂದು ವಾದ್ಯಗೋಷ್ಠಿ ಏರ್ಪಾಡು ಮಾಡಿದ್ದೀವಿ. ಇದೇ ರೀತಿ ಒಂದು ಸಂತೆ ಮಾರ್ಕೆಟ್ ವತಿಯಿಂದ ಒಂದು ಆರ್ಕೆಸ್ಟ್ರಾವನ್ನು ಏರ್ಪಡಿದ್ದೀವಿ. ಆ ಮೂರ್ತಿ ನರ್ಸಿಂಗ್ ಹೋಮ್ ಹಿಂಭಾಗ ಸಾಸು ಚಿನ್ನಮ್ಮ ಅಂತೇಳಿ ಹರಕತೆ ಕಾರ್ಯಕ್ರಮವನ್ನು ಏರ್ಪಡಿದ್ದೀವಿ. ಕೆಳಗಿನ ತೋಟದಲ್ಲಿ ಒಂದು ಡ್ಯಾನ್ಸ್ ಕಾರ್ಯಕ್ರಮವನ್ನು, ನೃತ್ಯ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಸುಮಾರು ಊರಿನಿಂದ ಸುಮಾರು ಕಡೆ ಅನ್ನಸಂತರ್ಪಣೆ, ಪಾನಕ, ಹೆಸರುಬೇಳೆ ಕಾರ್ಯಕ್ರಮ ನಡೆಯುತ್ತೆ. ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಗಾಸೆ, ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಳವಡಿಸಿರ್ತೀವಿ. ಈ ಸತಿ ಕಾರ್ಯಕ್ರಮ ಲೇಟ್ ಆಗೋದ್ರಿಂದ ಜನ ಸಂದಣಿ ಜಾಸ್ತಿ ಆಗೋದ್ರಿಂದ ರಾತ್ರಿ 8 ಗಂಟೆಗೆ ಕರಗ ಶುರು ಮಾಡೋದಕ್ಕೆ ನಾವು ವ್ಯವಸ್ಥೆ ಅನ್ಕೊಂಡಿದ್ವಿ.
ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ವಿ ಗಂಗಾಧರ ಮೂರ್ತಿ, ರಾಮು, ಮುನಿಕೃಷ್ಣ, ನಗರಸಭಾ ಮಾಜಿ ಸದಸ್ಯ ಮೊಬೈಲ್ ಬಾಬು, ಸುದರ್ಶನ್, ಬೂಚಿ ರಾಮಕೃಷ್ಣ, ಶೇಖರ್ ಬಾಬು, ರಘು, ಲೋಕೇಶ್ ಮತ್ತಿತರರು ಹಾಜರಿದ್ದರು.